ಬಾರಿ ಶೋಭಾ ಕರಂದ್ಲಾಜೆ. ಕಳೆದ ಬಾರಿ ಸೋಮಶೇಖರ್ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಒಟ್ಟಿಗೆ ಅವ್ರ ಪರವಾಗಿ ಪ್ರಚಾರ ಮಾಡಿದ್ರು. ಶೋಭಾ ಕರಂದ್ಲಾಜೆ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಅವ್ರ ಪರವಾಗಿ ಎಂಟ್ರಿ ಮಾಡಿದ್ರು. ವಿಧಾನಸೌಧಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ನಿಸ್ತಾಗೆ ಬೇಜಾರಾಗಿದೆ. ಈಗ ನಾವು ಪಕ್ಷದ JDS ಪಕ್ಷದ ಕಟ್ಟಾಳು, ನಾವು ಪಕ್ಷಾಂತರಿಗಳಲ್ಲ. ಪಕ್ಷಾಂತರ ಮಾಡಿದರೆ ನಾನು 2013ರಲ್ಲೇ BJPಯಿಂದ ಕ್ಯಾಂಡಿಡೇಟ್ ಆಗ್ತಾಯಿದ್ದೆ. 2018ರಲ್ಲಿ BJPಯಿಂದ ಕ್ಯಾಂಡಿಡೇಟ್ ಆಗಿ ಸಾಧ್ಯತೆ ಇತ್ತು. ನಾನು ಪಕ್ಷಾಂತರ ಮಾಡಲಿಲ್ಲ. 2019ರಲ್ಲಿ ಕಾಂಗ್ರೆಸ್ಸು ಪರ್ಪರಿಯಾಗಿ ಕರೆದ್ರು ಬನ್ನಿ ಅಂತೇಳಿ, ನಾನು ಪಕ್ಷಾಂತರ ಮಾಡಲಿಲ್ಲ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಮ್ಮ ಪಕ್ಷ ಅವತ್ತು ಕುಮಾರಸ್ವಾಮಿಯವ್ರನ್ನ ಬಂದು ಕೋಮುವಾದಿ ಪಕ್ಷ ದೂರ ಇಡಬೇಕು ಅಂತೇಳಿ ಬರೀ 37 ಸೀಟ್ ಇದ್ದಂಥ ಕಾಂಗ್ರೆಸ್ ಪಕ್ಷ JDS ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ಕೊಟ್ಟು ಮಂತ್ರಿ ಮಾಡ್ತು, ಮುಖ್ಯಮಂತ್ರಿ ಮಾಡ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಏನು ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು, ಆ ಸಂದರ್ಭದಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕೃಷ್ಣ ಬೈರೇಗೌಡರಿಗೆ ಬಿಟ್ಕೊಟ್ರು ಕಾಂಗ್ರೆಸ್ಗೆ. ಆಗ ಅನಿವಾರ್ಯವಾಗಿ ನಾವು ಅವರಿಗೆ ಚುನಾವಣೆ ಮಾಡಬೇಕಾಗಿ ಬಂತು. ಅದು ಒಂದು ಭಾಗ. ಎರಡನೇದು, ಇವತ್ತು ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಮೋಸ. 2018ರಲ್ಲಿ ಅವರೇ ಮನೆಗೆ ಬಂದು 5 ವರ್ಷ ನಿಮ್ಗೆ ಅಧಿಕಾರವನ್ನು ನಡೆಸೋದಕ್ಕೆ ಬಿಡ್ತೀವಿ ಅಂತೇಳಿ ಕುಮಾರಸ್ವಾಮಿಯವರ ಒಲ್ಲದ ಮನಸ್ಸಲ್ಲಿ ಮುಖ್ಯಮಂತ್ರಿ ಮಾಡಿ ಕೈ ಕೊಟ್ಟಿದ್ದಕ್ಕೆ ಬೇಸರಗೊಂಡು ಇವತ್ತು ಈ ದೇಶ ಉಳಿಬೇಕಾದ್ರೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ ಮೋದಿಯವರ. ಇವತ್ತು ಒಂದು ಕಾಲದಲ್ಲಿ ಭಾರತ ಅಂದರೆ ಲೆಕ್ಕಕ್ಕೆ ಇರಲಿಲ್ಲ. ಇವತ್ತು ಭಾರತ ಅಂದರೆ ಎಲ್ಲ ವಿಶ್ವವೇ ಕಣ್ಬಿಟ್ಟು ನೋಡ್ತಾ ಇದೆ. ಅಂಥ ಒಂದು ಸ್ಥಿತಿಗೆ ತಗೊಂಡೋಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಯವ್ರನ್ನ ಬೆಂಬಲಿಸಬೇಕು. ಆ ಪಕ್ಷದ ಜೊತೆಲಿ ನಾವು ವಿಲೀನ ಆಗಿ ಕೆಲಸ ಮಾಡಬೇಕು ಅಂತೇಳಿ, ವಿಲೀನ ಅಲ್ಲ, ಕೊಯ್ಲೇಷನ್ ಏನೋ ಹೊಂದಾಣಿಕೆ ಮಾಡಿಕೊಂಡು ಸೀಟ್ ಹಂಚಿಕೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದಾರೆ. ಅವ್ರ ತೀರ್ಮಾನವೇ ಕುಮಾರಣ್ಣ ದೇವೇಗೌಡರ ತೀರ್ಮಾನವೇ ಅಂತಿಮ ತೀರ್ಮಾನ. ಅವ್ರು ಏನು ಹೇಳ್ತಾರೆ ಅದರಂತೆ ಇವತ್ತು NDA ಜೊತೆಯಲ್ಲಿ JDS ಮೈತ್ರಿ ಮಾಡಿಕೊಂಡಿದೆ, NDA ಒಕ್ಕೂಟದ ಭಾಗವಾಗಿದೆ. ಅದರಂತೆ ಇವತ್ತು ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ. ನಮಗೆ ಅವ್ರ ಮುಂದೆ ವಿರುದ್ಧವಾಗಿ ಕೆಲಸ ಮಾಡ್ದೋ ಅಥವಾ ಪರವಾಗಿ ಕೆಲಸ ಮಾಡ್ದೋ ಅನ್ನೋ ಪ್ರಶ್ನೆ ನಮಗಿಲ್ಲ. ನಾವು ಶಿಸ್ತಿನ ಸಿಪಾಯಿ, ಪಕ್ಷ ಇದಂತ ಇಟ್ಕೊಳ್ತಕ್ಕಂಥ ಜನ. ಅದರಿಂದ ಇವತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಪೂರ್ಣ ಸಹಕಾರವನ್ನು ನಮ್ಮ ಪಕ್ಷದ ವತಿಯಿಂದ ಕುಮಾರಣ್ಣ ದೇವೇಗೌಡರ ಡೈರೆಕ್ಷನ್ ಮೇಲೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಾವೆಲ್ಲ ಒಟ್ಟುಗೂಡಿ ಶೋಭಾ ಕರಂದ್ಲಾಜೆ ಅವರು 1 ಲಕ್ಷಗಳ ಅಂತರದಿಂದ ಅವ್ರನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸ್ಬೇಕು. ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ನಾವು ನಿಶ್ಚಯ ಮಾಡಿದ್ದೀವಿ. ಖಂಡಿತ ಯಾವುದೇ ದ್ರೋಹವನ್ನು ಎಸಗದೆ ಏನು NDA ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಹಗಲು ರಾತ್ರಿ ದುಡಿದು 1 ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಗೇನು ಯಾವುದೂ ಅಸಮಾಧಾನ ಇಲ್ಲ. ನಾವು ಅವರಂಥ ಕುತಂತ್ರ ರಾಜಕಾರಣ, ಪಕ್ಷಾಂತರ ರಾಜಕಾರಣವನ್ನು ನಾವು ಮಾಡ್ತಾಯಿಲ್ಲ. ನೀವು ಒಂದು ತಿಳ್ಕೊಂಡಿರ್ಬೋದು, ಶಾಸಕರಾದರೆ ಮಾತ್ರ ಜನಸೇವೆ ಮಾಡ್ಬೋದು ಅಂತ. ಶಾಸಕರು ಇಲ್ಲದರೂ ಜನಸೇವೆ ಮಾಡ್ಬೋದು, ಅದಕ್ಕೆ ಇಚ್ಛಾಶಕ್ತಿ ಬೇಕು. ಅವ್ರಿಗೆ ಅಧಿಕಾರನೇ ಮುಖ್ಯ. ಅಧಿಕಾರಿ ಕಂಡುಕೊಂಡಿದ್ದಾರೆ. ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಸಿದ್ದರಾಮಯ್ಯನೇ ದೇವರು ಅಂತ ಹೇಳಿದ್ರು. 13ರಿಂದ 18ವರೆಗೂ ಸಾವಿರಾರು ಕೋಟಿ ತಂದರು. ಬೈತಿ ಬಸವರಾಜು, ಮುನ್ರತ್ನ, ಸೋಮಶೇಖರು. ಕೊನೆಗೆ ಏನಾಯಿತು? ಕೊನೆಗೆ BJPಗೆ ಹೋಗಿ ಸೇರಿಕೊಂಡ್ರು ಅಧಿಕಾರದ ಆಸೆಗೆ. ಅಲ್ಲಿ ಅಧಿಕಾರವನ್ನು ಪಡೆದ್ರು, ಮಂತ್ರಿ ಆದರು, ಮೈಸೂರು ಇನ್ಚಾರ್ಜ್ ಮಂತ್ರಿ ಆದರು. 100,000 ಕೋಟಿಗಳನ್ನ ಲೂಟಿ ಮಾಡಿದ್ರು. ಸಾಲದು ಅಂತ ಕಾಂಗ್ರೆಸ್ ಹಿಂದೆ ಹೋಗಿ ಅಡ್ಡ ಬಿಡ್ಕಿರ್ತಾರ, ಅವ್ರ ಹಿಂದೆ ತಿರುಗ್ತಾರೆ. ಅವ್ರ ಕಾರಲ್ಲಿ DK ಶಿವಕುಮಾರ್ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ. ಈ ಕೆಲಸ ಏನಕ್ಕೆ ಬೇಕು? ಮತದಾರರು, ಯಶವಂತಪುರ ಮತದಾರರು, ಚಿಂತಂತ ಮತದಾರರು ನಿಮ್ಮನ್ನ ಆಯ್ಕೆ ಮಾಡೋದು 4 ಸರಿ ಅವ್ರು ಋಣ ತೀರಿಸ್ಕೊಂಡು ಅವ್ರ ಜೊತೆಲಿ ಇರಬೇಕಾಗಿತ್ತು. ಒಂದು ಪಕ್ಷದಿಂದ ಗೆದ್ದು ಒಂದು ಪಕ್ಷಕ್ಕೆ ಅಧಿಕಾರಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ನಾಚಿಕೆ ಏನೂ ಆಗ್ತಾಯಿಲ್ಲ. ನಾಚಿಕೆ ಗೀಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದೀರಾ. ನಿಮಗೆ ಜನ ಮುಂದೆ ಒಂದು ಸರಿ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.